ಚಾನಲ್. ಇದೀಗ ಬರ್ತಾ ಇದೆ ಒಂದು ಬ್ರೇಕಿಂಗ್ ನ್ಯೂಸ್, ನೋಡೋಣ ಬನ್ನಿ. ರಾಜ್ಯದಾದ್ಯಂತ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಆಸ್ಪತ್ರೆಗಳಿಗೆ ರೋಗಿಗಳ ದಂಡೇ ಬರ್ತಾ ಇದೆ. ಆರೋಗ್ಯ ಇಲಾಖೆಯಿಂದ ಕಟ್ಟೆಚ್ಚರವನ್ನು ಘೋಷಣೆ ಮಾಡಿದ್ದಾರೆ. ಮನೆಯ ಸುತ್ತಮುತ್ತಲು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು, ಸೊಳ್ಳೆಯಿಂದ ಸುರಕ್ಷಿತವಾಗಿರಬೇಕು ಅಂತ ಮಾಹಿತಿ ಬರ್ತಾ ಇದೆ. ಇದೀಗ ನಮ್ಮ ಪ್ರತಿನಿಧಿ ಪಿಳ್ಳೇಶ್ ಅವರು ಆಸ್ಪತ್ರೆಯ ಬಳಿ ಇದ್ದಾರೆ. ಅವರನ್ನು ಸಂಪರ್ಕಿಸೋಣ ಬನ್ನಿ. ಹಲೋ ಹಲೋ ಪಿಳ್ಳೇಶ್. ಹಲೋ 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 ಪಿಳ್ಳೇಶ್ ಅವರೇ, ನಮ್ಮ ಧ್ವನಿ ನಿಮಗೆ ಕೇಳಿಸ್ತಾ ಇದೆಯಾ? ಹಲೋ ಹಲೋ, ಕೇಳಿಸ್ತಾ ಇದೆಯಾ ರಮ್ಯಾರವರೇ? ಹಾ ಪಿಳ್ಳೇಶ್ ಅವರೇ, ಈಗ ಅಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ ತಿಳಿಸ್ಕೊಡ್ತೀರಾ? ರಮ್ಯಾರವರೇ, ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಸಾಂಕ್ರಾಮಿಕ ರೋಗಗಳು ಏನ್ ಜಾಸ್ತಿ ಆಗಿವೆ, ಅದರಿಂದ ಜನರು ಎದರಿ ಆಸ್ಪತ್ರೆಗಳ ಕಡೆಗೆ ಓಡಿ ಬರ್ತಾ ಇದ್ದಾರೆ ರಮ್ಯಾರವರೇ. ಹಳ್ಳಿಗಳಿಂದಲೂ ಜನರು ಬರ್ತಾ ಇದ್ದಾರೆ ಪಿಳ್ಳೇಶ್ ಅವರೇ. ರಮ್ಯಾರವರೇ, ಈಗ ಸದ್ಯಕ್ಕೆ ಸಿಟಿ ಜನಗಳೇ ಹೆಚ್ಚಾಗಿದ್ದು ಹಳ್ಳಿಗೆ ಕಾಯಿಲೆ ಈಗ ಹೆಚ್ಚಾಗ್ತಾ ಇದೆ ಅಂತ ಮಾಹಿತಿ ಬರ್ತಾ ಇದೆ. ಓಕೆ ಪಿಳ್ಳೇಶ್ ಅವರೇ, ನಾನು ನಿಮ್ಮನ್ನು ಮತ್ತೆ ಸಂಪರ್ಕ ಮಾಡ್ತೇನೆ. ಮಾಹಿತಿ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ರಮ್ಯಾರವರೇ. ಕ್ಯಾಮ್ರಾಮ್ಯಾನ್ ವೈಕೆ ಜೊತೆ ಪಿಳ್ಳೇಶ್, ಡಬ್ಸ್ ನ್ಯೂಸ್ ಚಾನಲ್. ವೀಕ್ಷಕರೇ, ನೋಡಿದ್ರಲ್ಲ ರಾಜ್ಯ ಎಂತ ಘೋರ ಸ್ಥಿತಿಯಲ್ಲಿದೆ ಅಂತ. ಹೀಗೆ ಮುಂದುವರೆದ್ರೆ ಜನಸಾಮಾನ್ಯರ ಗತಿಯಾದ್ರೂ ಏನು? ಸರ್ಕಾರಗಳು ಏನ್ ಮಾಡ್ತಾ ಇವೆ? ಕಾಯಿಲೆ ಗುಣಪಡಿಸೋಕೆ ಏನ್ ಮುನ್ಸೂಚನೆ ತಗೋಬೇಕು? ಈ ಎಲ್ಲ ಮಾಹಿತಿಗಳ ಜೊತೆಗೆ ಮತ್ತೆ ಬರ್ತೇನೆ ಒಂದು ಸಣ್ಣ ಬ್ರೇಕ್ನ ನಂತರ. ಅಲ್ಲಿ ತನಕ ನೋಡ್ತಾ ಇರಿ ಡಬ್ಸ್ ನ್ಯೂಸ್ ಚಾನಲ್. ಸತ್ಯವನ್ನ ಹೇಳುವ ಏಕೈಕ ನ್ಯೂಸ್ ಚಾನಲ್ ಅಂದ್ರೆ ಡಬ್ಸ್ ನ್ಯೂಸ್ ಚಾನಲ್.